ಆರ್ ವಿ ರೋಡ್ ಟು ಬೊಮ್ಮಸಂದ್ರ ಯೆಲ್ಲೋ ಲೈನ್ ಮೆಟ್ರೋ ಮಾರ್ಗಕ್ಕೆ ಈಗಾಗಲೇ ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ನಿನ್ನೆ ಗ್ರೀನ್ ಸಿಗ್ನಲ್ ನೀಡಿದ್ರು. ಆ ನಿಟ್ಟಿನಲ್ಲಿ ಇವತ್ತು ಬೆಳಗ್ಗೆ 7:10ರಿಂದ ಮೊದಲ ರೈಲು ಸಂಚಾರವನ್ನು ಮಾಡ್ತಾ ಇರುವಂಥದ್ದು. ನಾನೀಗ ಆ ಒಂದು ಮೆಟ್ರೋ ರೈಲ್ನ ಒಳಭಾಗದಲ್ಲಿದ್ದೀನಿ. ನಾನು ನಿಮಗೆ ದೃಶ್ಯದಲ್ಲಿ ತೋರಿಸ್ತಾ ಇದ್ದೀನಿ. ಬೆಳಗ್ಗೆ 7:10ಕ್ಕೆ ಆರ್ ವಿ ರೋಡ್ನಿಂದ ಬೊಮ್ಮಸಂದ್ರಕ್ಕೆ ಮೊದಲ ರೈಲು ಈಗಾಗಲೇ ಸಂಚಾರವನ್ನು ಮಾಡಿರುವಂಥದ್ದು. ಬೊಮ್ಮಸಂದ್ರದಿಂದ 6:50ಕ್ಕೆ ಮೊದಲ ರೈಲು ಸಂಚಾರವನ್ನು ಈಗಾಗಲೇ ಕೂಡ ಆರಂಭವನ್ನು ಮಾಡಿರುವಂಥದ್ದು. ಪ್ರತಿದಿನ ಈ ಒಂದು ಮೆಟ್ರೋ ಮಾರ್ಗದಲ್ಲಿ 3 ರೈಲುಗಳು ಪ್ರತಿ 25 ನಿಮಿಷಕ್ಕೆ ಒಂದರಂತೆ ರೈಲುಗಳು ಕೂಡ ಸಂಚಾರ ಮಾಡಲಿರುವಂಥದ್ದು. ರಾತ್ರಿ ಅಂದರೆ ಆರ್ ವಿ ರಸ್ತೆಯಿಂದ 11:55ಕ್ಕೆ ಕೊನೆ ರೈಲು ಸಂಚಾರವನ್ನು ಮಾಡಿದ್ರೆ ಬೊಮ್ಮಸಂದ್ರದಿಂದ 10:42 ಕೊನೆ ರೈಲು ಸಂಚಾರವನ್ನು ಮಾಡಲಿರುವಂಥದ್ದು. ಭಾನುವಾರ 7 ಗಂಟೆಗೆ ಮೆಟ್ರೋ ರೈಲು ಸಂಚಾರವನ್ನು ಆರಂಭ ಮಾಡಿದ್ರೆ ಪ್ರತಿದಿನ 6:30ಯಿಂದಲೇ ಈ ಒಂದು ಮೆಟ್ರೋ ಮಾರ್ಗ ಓಪನ್ ಆಗಲಿರುವಂಥದ್ದು. ಆರ್ ವಿ ರಸ್ತೆಯಿಂದ ಬೊಮ್ಮಸಂದ್ರದವರೆಗೆ ಒಟ್ಟು 16 ಮೆಟ್ರೋ ಸ್ಟೇಷನ್ಗಳಿರುವಂಥದ್ದು. ಎಲ್ಲವೂ ಕೂಡ ಎಲಿವೇಟೆಡ್ ಅಂದರೆ ಎತ್ತರಿಸಿದ ಮಾರ್ಗದಲ್ಲೇ ಈ ಒಂದು ಮೆಟ್ರೋ ರೈಲುಗಳು ಸಂಚಾರವನ್ನು ಮಾಡಲಿರುವಂಥದ್ದು. ಯಾವುದೇ ಥರವಾದಂತಹ ಅಂಡರ್ಗ್ರೌಂಡ್ ಮೆಟ್ರೋ ಸ್ಟೇಷನ್ಗಳಿಲ್ಲ. ಅಂದರೆ ಈ ಒಂದು ರಸ್ತೆಯಲ್ಲಿ ಓಡಾಡುವಂತಹ ಪ್ರಯಾಣಿಕರಿಗೆ ಗುಡ್ ನ್ಯೂಸ್ ಜೊತೆಯಲ್ಲಿ ಬ್ಯಾಡ್ ನ್ಯೂಸ್ ಅಂತಲೇ ಹೇಳ್ಬೋದು. ಕಾರಣ ಏನು ಅಂತ ಹೇಳಿದ್ರೆ ಈ ಒಂದು ಮೆಟ್ರೋ ಮಾರ್ಗ ಓಪನ್ ಆದ ನಂತರದಲ್ಲಿ ಚೈನಾದ ಡ್ರೈವರ್ಲೆಸ್ ರೈಲ್ನಲ್ಲೇ ಸಂಚಾರವನ್ನು ಮಾಡಬಹುದು ಅನ್ನುವಂಥ ನಿರೀಕ್ಷೆಯಲ್ಲಿ ಪ್ರಯಾಣಿಕರಿದ್ರು. ಆದರೆ ಕೆಲವೊಂದು ತಾಂತ್ರಿಕ ದೋಷದ ಹಿನ್ನೆಲೆಯಲ್ಲಿ 6 ತಿಂಗಳ ನಂತರದಲ್ಲಿ ಈ ಒಂದು ಡ್ರೈವರ್ಲೆಸ್ ಸಿಸ್ಟಮ್ ಈ ಒಂದು ಮೆಟ್ರೋ ಮಾರ್ಗದಲ್ಲಿ ಅಡಾಪ್ಟ್ ಆಗ್ತಿರುವಂಥದ್ದು. ಒಂದು ಎರಡನೇದು, ಸಾಮಾನ್ಯವಾಗಿ 25 ನಿಮಿಷಕ್ಕೆ ಒಂದರಂತೆ ಮೆಟ್ರೋ ರೈಲುಗಳು ಸಂಚಾರವನ್ನು ಮಾಡ್ತಾ ಇರುವಂತಂದ್ರೆ ಹಸಿರು ಮತ್ತೆ ನೇರಳೆ ಮಾರ್ಗದಲ್ಲಿ 5ರಿಂದ 7 ನಿಮಿಷಕ್ಕೆ ಒಂದು ಮೆಟ್ರೋ ರೈಲುಗಳು ಸಂಚಾರ ಮಾಡ್ತಾ ಇದ್ರೆ ಈ ಒಂದು ಮಾರ್ಗದಲ್ಲಿ 25 ನಿಮಿಷಕ್ಕೆ ಒಂದರಂತೆ ಮೆಟ್ರೋ ರೈಲುಗಳು ಕೂಡ ಸಂಚಾರವನ್ನು ಮಾಡ್ತಿರುವಂಥದ್ದು. ನಾನು ನಿಮಗೆ ದೃಶ್ಯದಲ್ಲಿ ತೋರಿಸ್ತಿದ್ದೀನಿ. ತುಂಬಾ ಅದ್ಭುತವಾದಂತಹ ಒಂದು ದೃಶ್ಯಾವಳಿಗಳು. ಸದ್ಯ ಈಗ ಡೆಲ್ಟಾ ಎಲೆಕ್ಟ್ರಾನಿಕ್ ಸಿಟಿ ಏನಿದೆ ಅಲ್ಲಿಗೆ ನಾವು ಈಗ ಸಂಚಾರವನ್ನು ಮಾಡ್ತಾ ಇದ್ದೀವಿ. ದೃಶ್ಯಗಳಲ್ಲಿ ನೀವು ಕೂಡ ನೋಡ್ತಾ ಇರ್ಬೋದು. ಮೆಟ್ರೋ ಸ್ಟೇಷನ್ ಈಗಾಗಲೇ ಕೂಡ ಆಗಮಿಸ್ತಾ ಇರುವಂಥದ್ದು. ಈ ಒಂದು ಯೆಲ್ಲೋ ಲೈನ್ನಿಂದ ಲಕ್ಷಾಂತರ ಜನರಿಗೆ ಉಪಯೋಗ ಆಗಲಿರುವಂಥದ್ದು. ಕಾರಣ ಏನು ಅಂತ ಹೇಳಿದ್ರೆ ಆರ್ ವಿ ರಸ್ತೆ, ಸಿಲ್ಕ್ ಬೋರ್ಡು, ಈ ಒಂದು ಎಲೆಕ್ಟ್ರಾನಿಕ್ ಸಿಟಿ ಮಾರ್ಗದಲ್ಲಿ ತುಂಬ ದೊಡ್ಡದಾದಂಥ IT-BT ಕಂಪನಿಗಳಿರ್ಬೋದು. ಈ ಒಂದು ಮಾರ್ಗದಲ್ಲಿ ಓಡಾಡಬೇಕು ಅಂದರೆ ಗಂಟೆಗಟ್ಟಲೆ ಟ್ರಾಫಿಕ್ನಲ್ಲಿ ನಿಲ್ಲಬೇಕಾಗಿತ್ತು. ಆದರೆ ಈ ಒಂದು ಯೆಲ್ಲೋ ಲೈನ್ ಮೆಟ್ರೋ ಸಂಚಾರ ಆರಂಭದಿಂದ ತುಂಬ ದೊಡ್ಡ ಮಟ್ಟದಲ್ಲಿ ಪ್ರಯಾಣಿಕರಿಗೆ ಸಹಾಯ ಕೂಡ ಆಗಲಿರುವಂಥದ್ದು. ಈ ಒಂದು ಯೆಲ್ಲೋ ಲೈನ್ ಮೆಟ್ರೋ ಹಸಿರು ಮತ್ತು ಪಿಂಕ್ ಎರಡೂ ಮಾರ್ಗಗಳನ್ನು ಕೂಡ ಸಂಪರ್ಕಿಸಲಿರುವಂಥದ್ದು. ಅಂದರೆ ಜಯದೇವ ಮೆಟ್ರೋ ಸ್ಟೇಷನ್ನಿಂದ ಪಿಂಕ್ ಮಾರ್ಗವನ್ನು ಸಂಪರ್ಕಿಸಿದರೆ ಆರ್ ವಿ ರೋಡ್ನಿಂದ ಹಸಿರು ಮಾರ್ಗವನ್ನು ಕೂಡ ಸಂಪರ್ಕಿಸಲಿರುವಂಥದ್ದು. ಈ ಬಗ್ಗೆ ಮಾತಾಡಲಿಕ್ಕೆ ನನ್ನ ಜೊತೆಲಿ ಪ್ರಯಾಣಿಕರು ಕೂಡ ಇದ್ದಾರೆ. ನಾನು ಅವ್ರನ್ನೇ ಮಾತಾಡಿಸ್ತಾ ಹೋಗ್ತೀನಿ. ಸರ್, ತಾವು ಎಲ್ಲಿಂದ ಎಲ್ಲಿಗೆ ಪ್ರಯಾಣ ಮಾಡ್ತಿದ್ದೀರಾ? ಆರ್ ವಿ ರಸ್ತೆಯಿಂದ ಬೊಮ್ಮಸಂದ್ರಕ್ಕೆ ಮೊದಲ ರೈಲು ಸಂಚಾರ ಮಾಡ್ತಿದೆ. ತಮ್ಗೆ ಹೇಗೆ ಅನ್ಸತ್ತೆ ಸರ್? ಸರ್, ಫಸ್ಟ್ ಟೈಮ್ ಟ್ರಾವೆಲ್ ಮಾಡ್ತಿರೋದು ಯೆಲ್ಲೋ ಲೈನಲ್ಲಿ. ಸೊ ಜಸ್ಟ್ ನೋಡೋಣ ಅಂತ ಎಲೆಕ್ಟ್ರಾನಿಕ್ ಸಿಟಿ ಆರ್ ವಿ ರೋಡಿಂದ ಬೊಮ್ಮಸಂದ್ರದವರೆಗೂ ಒಂದು ಟ್ರಯಲ್ ನೋಡೋಣ ಅಂತ ಬಂದಿರೋದಷ್ಟೇ. ಸೊ ಎಸ್, ಚೆನ್ನಾಗಿ ಅನಿಸ್ತಾ ಇದೆ ಸರ್. ಈ ಮೆಟ್ರೋ ಸಂಚಾರದಿಂದ ಈ ಭಾಗದಲ್ಲಿ ತುಂಬ ದೊಡ್ಡ ಮಟ್ಟದಲ್ಲಿ ಟ್ರಾಫಿಕ್ ಕಡಿಮೆ ಆಗ್ಬೋದು ಅಂತ ಅನ್ಸತ್ತಾ ಸರ್? ಯೂಶಲಿ ಸರ್, ನಾನು JP ನಗರಿಂದ ವೈಟ್ಫೀಲ್ಡ್ ತುಂಬ ಸಲ ಟ್ರಾವೆಲ್ ಮಾಡಿದ್ದೀನಿ. ಸಿಲ್ಕ್ ಬೋರ್ಡಲ್ಲಿ ತುಂಬ ಟ್ರಾಫಿಕ್ ಆಗೋದು, ಭಾರತಹಳ್ಳಿ ಸೈಡಲ್ಲಿ ತುಂಬ ಟ್ರಾಫಿಕ್ ಆಗೋದು, ಆಮೇಲೆ ಬೊಮ್ಮನಹಳ್ಳಿ ಸೈಡ್ ತುಂಬ ಟ್ರಾಫಿಕ್ ಆಗೋದು, ಕೂಡ್ಲುಗೇಟು. ಸೊ ಒಂದು ಹೆಲ್ಪ್ ಆಗುತ್ತೆ. ಆ್ಯಂಡ್ ಇನ್ನೊಂದೇನೆಂದರೆ ಟ್ರೈನ್ ಕೂಡ ತುಂಬ ಚೆನ್ನಾಗಿದೆ. ಸೊ ದಿಸ್ ಇಸ್ ಮೇಡ್ ಇನ್ ಚೈನಾ ಅಂತ ಕೇಳ್ಪಟ್ಟೆ. ಐ ಆಮ್ ನಾಟ್ ಶ್ಯೂರ್, ಬಟ್ ಸ್ಮೂತ್ ಆಗಿದೆ ಗ್ರೀನ್ ಲೈನ್ಗೆ ಪರ್ಪಲ್ ಲೈನ್ಗೆ ಕಂಪೇರ್ ಮಾಡಿದ್ಕಿಂತ. ಸೊ ಇಟ್ಸ್ ಗುಡ್, ಇಟ್ಸ್ ನೈಸ್. ಥ್ಯಾಂಕ್ ಯು. ಮತ್ತೊಬ್ಬರು ಪ್ರಯಾಣಿಕರು ಕೂಡ ನನ್ನ ಜೊತೆಲಿದ್ದಾರೆ. ನಾನು ಅವ್ರನ್ನೇ ಮಾತಾಡಿಸ್ತೀನಿ. ಮೇಡಮ್, ತಾವು ಕೂಡ ಈ ಒಂದು ಮೊದಲ ರೈಲ್ ಏನು ಸಂಚಾರ ಮಾಡ್ತಿದ್ದೆ ಅದರಲ್ಲಿ ಈಗ ಪ್ರಯಾಣವನ್ನು ಮಾಡ್ತಿದ್ದೀರಾ, ಏನು ಹೇಳ್ತೀರಾ ಮೇಡಮ್? ಹೇಗೆ ಅನ್ಸತ್ತೆ? ಇವಾಗ ತುಂಬ ಚೆನ್ನಾಗಿದೆ. ಯಾಕಂದರೆ ಆ ಕಡೆ ಕೆಳಗಡೆಯಿಂದ ಹೋಗ್ಬೇಕಾದ್ರೆ ಟ್ರಾಫಿಕ್ ತುಂಬ ನಾವು ಫೇಸ್ ಮಾಡ್ತಾ ಇದ್ವು. ಇವಾಗ ತುಂಬ ಚೆನ್ನಾಗಿದೆ, ತುಂಬ ಅನುಕೂಲ ಆಯಿತು ಮೆಟ್ರೋ ಆಗಿರೋದ್ರಿಂದ. ನಾವು ಎಲ್ಲಿಂದ ಎಲ್ಲಿಗೆ ಸಾಮಾನ್ಯವಾಗಿ ಓಡಾಡ್ತೀರಾ ಮೇಡಮ್? ಯಾವುದ್ರಲ್ಲಿ ಓಡಾಡ್ತಿದ್ರಿ ಈ ಹಿಂದೆ? ಬಸ್ಸಲ್ಲಿ ಓಡಾಡ್ತಾ ಇದ್ದೆ. ಸಿಲ್ಕ್ ಬೋರ್ಡಿಗೆ ಹೋಗ್ಬೇಕಂದ್ರೆ 1/2 ಅವರ್ ತಗೊಳ್ಳೋ ಬಸ್ಸು 1.5 ಅವರ್ ತಗೊಳ್ತಾ ಇತ್ತು. ಇವಾಗ ಪರವಾಗಿಲ್ಲ, ನಮಗೆ ತುಂಬ ಅನುಕೂಲ ಆಯಿತು ಮೆಟ್ರೋ ಆಗಿಂದ. ತುಂಬ ಮಾರ್ತಳ್ಳಿಗೂ ಆದರೆ ತುಂಬ ಒಳ್ಳೆಯದು ಇನ್ನು ಇಲ್ಲಿಂದ. ಮತ್ತೊಬ್ಬರು ಪ್ರಯಾಣಿಕರು ಕೂಡ ನನ್ನ ಜೊತೆಲಿದ್ದಾರೆ. ಮೇಡಮ್, ನಿನ್ನೆ ಅಷ್ಟೇ ದೇಶದ ಪ್ರಧಾನಮಂತ್ರಿಗಳು ಆರ್ ವಿ ರಸ್ತೆಯಿಂದ ಬೊಮ್ಮಸಂದ್ರ ಮಾರ್ಗಕ್ಕೆ ಚಾಲನೆಯನ್ನು ಕೊಟ್ಟರು. ಇವತ್ತು ಬೆಳಗ್ಗಿನಿಂದಲೇ ಮೆಟ್ರೋ ರೈಲುಗಳು ಸಂಚಾರ ಮಾಡ್ತಿದೆ. ತಾವು ಕೂಡ ಈ ಮೊದಲ ಬಾರಿಗೆ ಸಂಚಾರವನ್ನು ಮಾಡ್ತಿದ್ರೆ ಏನು ಹೇಳ್ತೀರಾ ಮೇಡಮ್? ಸರ್, ಚೆನ್ನಾಗಿದೆ. ಆ್ಯಕ್ಚುಲಿ ಮುಂಚೆ ಬಸ್ ತೊಗೊಳ್ತಾ ಇದ್ದೆ. ಸೊ ಆಲ್ಮೋಸ್ಟ್ 2.5 hours ಬೇಕಿತ್ತು ನನಗೆ ವೈಟ್ಫೀಲ್ಡ್ ರೀಚ್ ಆಗೋಕ್ಕೆ. ಸೊ ಪ್ರಾಬಬ್ಲಿ ಇವತ್ತು ವಿತಿನ್ ಅಟ್ಲೀಸ್ಟ್ 2 hours ಆರ್ 1.5 hour ಅಷ್ಟರಲ್ಲಿ ರೀಚ್ ಆಗ್ತೀವಿ ಅಂತ. ಫುಲ್ಲು ಆ ಬಸ್ ನುಗ್ಗಾಟ ಅದೆಲ್ಲ ಕಷ್ಟ ಆಗ್ತಾ ಇತ್ತು. ಈ ಮಾರ್ಗದಲ್ಲಿ ಯಾವುದೇ ಥರವಾದಂಥ ಟ್ರಾಫಿಕ್ ಸಮಸ್ಯೆ ಇಲ್ಲದೆ ನೀವು ಮೆಟ್ರೋ ಮಾರ್ಗದಲ್ಲಿ ಪ್ರಯಾಣ ಮಾಡ್ಲಿಕ್ಕೆ ಆಗಮಿಸಿದ್ದೀರಾ, ಏನು ಹೇಳ್ತೀರಾ ಮೇಡಮ್? ಅದೇ ಸರ್, ಖುಷಿ ಆಗುತ್ತೆ. ಅಂದರೆ ಇದೆಲ್ಲ ಸ್ಟಾರ್ಟ್ ಆಗಿದ್ರಿಂದ. ಸೊ
ತುಂಬ ದೊಡ್ಡ ಮಟ್ಟದಲ್ಲಿ ಈ ಮಾರ್ಗದಲ್ಲಿ ಟ್ರಾಫಿಕ್ ಕಡಿಮೆ ಆಗಬಹುದು ಅಂತ ಅನ್ಸತ್ತಾ ಈ ಒಂದು ಮೆಟ್ರೋ ರೈಲು ಸಂಚಾರ ಆರಂಭದಿಂದ? ಹೌದು ಸರ್, ಡೆಫಿನೆಟ್ಲಿ. ಬಿಕಾಸ್ ಮೋಸ್ಟ್ ಆಫ್ ದ ಕಾರ್ಪೊರೇಟ್ ಪೀಪಲ್ ಇಲ್ಲಿಂದ ವೈಟ್ ಫೀಲ್ಡ್ಗೆ ಟ್ರಾವೆಲ್ ಮಾಡೋದು. ಸೊ ಟ್ರಾಫಿಕ್ ಕಂಜೆಷನ್ ಸ್ವಲ್ಪ ಕಡಿಮೆ ಆಗುತ್ತೆ. ಮತ್ತು ಪಾಟ್ ಹೋಲ್ಸ್ ರೋಡಿಂದ ಹೋಗೋದ್ರಿಂದ ಸೊ ತುಂಬ ಟ್ರಾಫಿಕ್, ತುಂಬ ಅನ್ಕಂಫರ್ಟಬಲ್ ಫೀಲ್ ಆಗ್ತಾ ಇತ್ತು. ಸೊ ನಾವು ಇವಾಗ ಸ್ವಲ್ಪ ಎಲ್ಲ ಕರೆಕ್ಟ್ ಆಗುತ್ತೆ ಅಂತ ಫೀಲ್ ಆಗ್ತಾ ಇದೆ. ಟ್ರಾಫಿಕ್ ಕಂಜೆಷನ್ ಎಲ್ಲ ಕಡಿಮೆ ಆಗುತ್ತೆ ಅಂತ. ಗುಡ್ ನ್ಯೂಸ್ ಜೊತೆಲಿ ಬ್ಯಾಡ್ ನ್ಯೂಸ್ ಕೂಡ ಇರುವಂಥದ್ದು. ಕಾರಣ ಏನು ಅಂತ ಹೇಳಿದ್ರೆ ಡ್ರೈವರ್ಲೆಸ್ ರೈಲ್ನಲ್ಲಿ ಸಂಚಾರ ಮಾಡಬಹುದು ಅಂತ ಪ್ರಯಾಣಿಕರೆಲ್ಲ ನಿರೀಕ್ಷೆ ಇಟ್ಕೊಂಡಿದ್ರಿ. ಆದರೆ ಇನ್ನೊಂದು 6 ತಿಂಗಳಾಗುತ್ತೆ ಈ ಸಿಸ್ಟಮ್ ಅಡಾಪ್ಟ್ ಆಗಲಿಕ್ಕೆ ಅನ್ನೋಂಥದ್ದು. 6 ತಿಂಗಳ ನಂತರದಲ್ಲಿ ಅಂತ ಏನು ಹೇಳ್ತೀರಾ ಮೇಡಮ್? ಸರ್, ಟೆಕ್ನಿಕಲ್ ಅಲ್ವಾ, ಸೊ ಅವರು ಟೆಸ್ಟಿಂಗ್ ಎಲ್ಲ ಮಾಡಿಬಿಟ್ಟೆ ಮಾಡಿರ್ತಾರೆ. ಸೊ ಡೆಫಿನೆಟ್ಲಿ ಚೆನ್ನಾಗಿರುತ್ತೆ ಅಂತ ಅನಿಸುತ್ತೆ. ಮೇಡಮ್, 25 ನಿಮಿಷಕ್ಕೆ 1ರಂತೆ ರೈಲುಗಳು ಸಂಚಾರ ಮಾಡುತ್ತೆ ಈ ಮಾರ್ಗದಲ್ಲಿ. ಕಾರಣ ಏನಂತ ಹೇಳಿದ್ರೆ 3 ರೈಲ್ ಸೆಟ್ ಇರೋದ್ರಿಂದ ಅಂತ. ಸರ್, ಅದು ಕೂಡ ಅಷ್ಟೇ. ಇವಾಗ ಹಂಗೆ ನೋಡೋಕೆ ಹೋದರೆ ನಾವು 25 ನಿಮಿಷ ಟ್ರಾಫಿಕಲ್ಲಿ ಹೋಗಿ ಕಷ್ಟಪಡೋದಕ್ಕಿಂತ ಇದೇ ಬೆಸ್ಟ್ ಅಂತ ಅನಿಸುತ್ತೆ. 25 ಮಿನಿಟ್ಸ್ ನಾವು ಮೆಟ್ರೋ ಸ್ಟೇಷನಲ್ಲಿ ವೆಯ್ಟ್ ಮಾಡಿದ್ರು, ಇನ್ನು ಫ್ಯೂಚರಲ್ಲಿ ಟ್ರೈನ್ ಸೆಟ್ಸ್ ಬರುತ್ತೆ. ಸೊ 25 ಮಿನಿಟ್ಸ್ ಇಲ್ಲಿ ವೆಯ್ಟ್ ಮಾಡಿದ್ರು ಪರವಾಗಿಲ್ಲ ಅಂತ ಅನಿಸುತ್ತೆ. ಬಿಕಾಸ್ ಆ ಟ್ರಾಫಿಕ್ ಮತ್ತು ಅದು ಎಂಪ್ಲಾಯೀಸ್ ನಾವು ವರ್ಕ್ ಮಾಡೋದ್ರಿಂದ ತುಂಬ ಸ್ಟ್ರೆಸ್ ಕ್ರಿಯೇಟ್ ಮಾಡುತ್ತೆ. ಆ ಟ್ರಾಫಿಕಲ್ಲಿ ಬಸ್ಸಲ್ಲಿ ನಿಂತ್ಕೊಂಡಾಗಲಿ ಅದು ಇದರಿಂದ ಹೋಗೋದಕ್ಕಿಂತ ಇದು ಅಬ್ಸಲ್ಯೂಟ್ಲಿ ಫೈನ್. ಟೈಮ್ ಆಗುತ್ತೆ, ಇಲ್ಲ ಅಂತಲ್ಲ, ಬಟ್ ಸ್ಟಿಲ್ ಓಕೆ. RV ರಸ್ತೆಯಿಂದ ಬೊಮ್ಮಸಂದ್ರ ಕೊನೆಯ ಮೆಟ್ರೋ ಸ್ಟೇಷನ್ಗೆ 60 ರೂಪಾಯಿ ದರವನ್ನು ಕೂಡ ನಿಗದಿ ಮಾಡಿರುವಂಥದ್ದು. ಏನು ಹೇಳ್ತೀರಾ ಮೇಡಮ್? RV ಸ್ಟೇಷನಿಂದ ಇಲ್ಲಿಗ ಸರ್, ಬಟ್ ಪ್ರೈಸಸ್ ಸ್ವಲ್ಪ ಜಾಸ್ತಿ ಅಂತ ಅನಿಸುತ್ತೆ. ಬಿಕಾಸ್ ಕಾಮನ್ ಪೀಪಲ್ ಕನ್ಸಿಡರ್ ಮಾಡಿದ್ರೆ ನಾವು ಅರ್ಧ ದುಡ್ಡು ಬರೀ ಮೆಟ್ರೋಗೆ ಹಾಕ್ಬಿಟ್ರೆ, ಸೊ ಫಾರ್ ಎವ್ರಿ ಡೇ ಟ್ರಾವೆಲರ್ಸ್ ಇಟ್ ವಿಲ್ ಬಿ ಆಲ್ಮೋಸ್ಟ್ 3,500 ಆಗೋಗುತ್ತೆ. ಸೊ ಅದು ಸ್ವಲ್ಪ ಮೆಟ್ರೋ ಫೇರ್ಸ್ ಜಾಸ್ತಿ ಅಂತ ಅನಿಸುತ್ತೆ. ಯಾಕಂದರೆ ಬರೀ RV ರೋಡ್ವರೆಗೂ ಯಾರೂ ಹೋಗಿ ಇಳ್ಕೊಳ್ಳಲ್ಲ, ಮತ್ತು ಅಲ್ಲಿಂದ ವೈಟ್ ಫೀಲ್ಡ್ಗೆ ಸಹ ಹೋಗ್ತಾರೆ. ಸೊ ಅದು ಸ್ವಲ್ಪ ಜಾಸ್ತಿ ಖರ್ಚು ಅಂತ ಅನ್ಸುತ್ತೆ. ಇವಾಗ ನಾನು RV ರೋಡಿಗೆ ಹೋಗಿ ಇಳ್ಕೊಂಡು ಮತ್ತೆ ವೈಟ್ ಫೀಲ್ಡ್ವರೆಗೂ ಟ್ರಾವೆಲ್ ಮಾಡಿದ್ರೆ ಅಲ್ಲೊಂದು 80 ರೂಪೀಸ್ ಆಗುತ್ತೆ. ಸೊ ಆಲ್ಮೋಸ್ಟ್ ನಾನು ಬಸ್ಸಲ್ಲಿ ಟ್ರಾವೆಲ್ ಮಾಡೋ ಪ್ರೈಸ್ಗೂ ಇದಕ್ಕೂ ತುಂಬ ಡಿಫ್ರೆನ್ಸ್ ಇದೆ. ಬಟ್ ಇವಾಗ ಆಪ್ಷನ್ನೇ ಇಲ್ದಿರೋದ್ರಿಂದ ಏನೂ ಮಾಡೋಕ್ಕಾಗಲ್ಲ ಸರ್. ಥ್ಯಾಂಕ್ ಯು ಸರ್. ಅಂದರೆ ಇವಿಷ್ಟು ಕೂಡ ಈ ಒಂದು ಮೆಟ್ರೋ ರೈಲಿನಲ್ಲಿ ಪ್ರಯಾಣವನ್ನು ಮಾಡ್ತಿರುವಂತಹ ಮಹಿಳಾ ಪ್ರಯಾಣಿಕರು ಹೇಳ್ತಾ ಇರುವಂಥ, ಅಂದರೆ ಟಿಕೆಟ್ ಒಂದಷ್ಟು ದರ ಹೆಚ್ಚಳವಾಗಿದೆ, ಅದೊಂದಷ್ಟು ಕಡಿಮೆ ಮಾಡಬೇಕು ಅನ್ನೋಂಥ ಒಂದು ಮನವಿಯನ್ನು ಕೂಡ ಮಾಡ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ಮುತ್ತು ಜೊತೆ ಕಿರಣ್ ಸೂರ್ಯ, TV9 ಬೆಂಗಳೂರು.